ಹಾಯ್ ಫ್ರೆಂಡ್ಸ್, ನೋಡಿ ನಾವು ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡುವ ಸ್ಟ್ಯಾಂಡ್ ಯಾವ ರೀತಿ ಮಾಡೋದು ಅಂತ ಯಾವ ರೀತಿ ನಾವು ಮಾಡಿಸಿದ್ದೀವಿ ಸಿಂಪಲ್ ವೇನಲ್ಲಿ ಫಿಟ್ಟಿಂಗ್ ಹಾಕೋದಕ್ಕೆ ಅಂತ. ಜಸ್ಟ್ ಈ ಥರ ಎಲ್ ಶೇಪ್ ಆ್ಯಂಗಲ್ಸ್ 2 ಪೀಸ್ ಮಾಡಿಸ್ಕೊಂಡಿದ್ದೀವಿ. ಅದಕ್ಕೆ ಒಂದು 5 ರಾಡ್ಸು ನಾನು ಮತ್ತೆ 3/4 ಇಂಚ್ ಪೈಪ್ ಅಲ್ಲಿ ಮಾಡಿಸಿದ್ದೀನಿ. 3/4 ಇಂಚ್ ಪೈಪು 5 ರಾಡ್ ಒಳಗಡೆ ನೋಡಿ ಆರಾಮಾಗಿ ಹೋಗುತ್ತೆ. ಆ ಥರ ಮಾಡಿಸ್ಕೊಂಡಿದ್ದೀವಿ. ಮತ್ತು ಇದಕ್ಕೆ ಕೆಳಗಡೆ ಏನು ಮಾಡಿದ್ದೀವಿ ಅಂದರೆ ಪ್ರತಿ ಪೈಪಲ್ಲೂ ನೋಡಿ ನಟ್ಸ್ ಕೊಟ್ಟಿದ್ದೀವಿ ಈ ಕಡೆ ಆ ಕಡೆ. ಆ ನಟ್ಸ್ಗೆ ಒಂದೊಂದು ರಾಡ್ ಪೀಸ್ ಕೊಟ್ಟಿದ್ದೀವಿ. ಯಾಕಂದರೆ ನಾವು ಪ್ರತಿ ಸರಿನೂ ಸ್ಪಾನರ್ಸು ಇವೆಲ್ಲ ಯೂಸ್ ಮಾಡೋದು ಮತ್ತು ರಿಸ್ಕ್ ಆಗುತ್ತೆ. ಪ್ರತಿ ಸಾರಿ ನಟ್ಟಿಗೆ ಸ್ಪಾನರ್ ತೊಗೊಂಬರ್ಬೇಕು ಹಾಕಬೇಕು ಅಂತ. ನಾವು ಇದನ್ನು ಎತ್ತಿಡುವಾಗ ಸ್ವಲ್ಪ ಟೈಟ್ ಮಾಡಿ ಎತ್ತಿಟ್ಟಿರ್ತೀವಿ, ಯಾಕಂದರೆ ಬಿದ್ದೋಗಬಾರ್ದು ಅಂತ. ಅದನ್ನು ಲೂಸ್ ಮಾಡಿಕೊಂಡು ಆ ಕಡೆ ಈ ಕಡೆ ನೋಡಿ ಆರಾಮಾಗಿ ಸೇರಿಸ್ಕೊಬೇಕಾಗುತ್ತೆ. ಆ ರಾಡ್ಸ್ ಇರುತ್ತಲ್ವ, ಈಚ್ ಸ್ಟೆಪ್ಪಿಗೆ ನಾನು 2 ರಾಡ್ಸ್ ಕೊಟ್ಟಿದ್ದೀನಿ, ಸಪೋರ್ಟಿಂಗ್ ರಾಡ್ಸು. ಈ 2 ರಾಡ್ಸ್ಗೆ 2 ಪೈಪ್ಸು ಸೇರಿಸ್ಕೊಬೇಕಾಗುತ್ತೆ. ಯಾಕಂದರೆ ವೈಟ್ ಇಟ್ಟರು ತಡಿಬೇಕಾಗುತ್ತೆ. ಇದೇ ಸ್ಟ್ಯಾಂಡ್ನ ಬೇಕಾದ್ರೆ ನೀವು ಗೊಂಬೆ ಹಬ್ಬಕ್ಕೆ ಕುತ್ತರ್ಸೋಕ್ಕೆ ದಸರಾಗೂ ಸಹ ಯೂಸ್ ಮಾಡ್ಕೊಬೋದು. ತುಂಬ ಸಿಂಪಲ್ ಮತ್ತು ಈಸಿ ವೇನಲ್ಲಿ ಫಿಟ್ಟಿಂಗ್ ಆಗುತ್ತೆ. ಕೇವಲ ಒಂದು 15-20 ನಿಮಿಷದಲ್ಲಿ ನೀವು ಈ ಸ್ಟ್ಯಾಂಡನ್ನು ಫಿಟ್ಟಿಂಗ್ ಹಾಕ್ಕೊಬೋದು. ಮತ್ತು ರಿಸ್ಕ್ ಸಹ ಇರೋಲ್ಲ. ಇದನ್ನು ನೀಟಾಗಿ ಪ್ಯಾಕ್ ಮಾಡಿಬಿಟ್ರೆ ಅರೌಂಡ್ 5 ಇಂಚಸ್ ಬೈ 5 ಫೀಟ್ ಒಳಗಡೆ ಫಿಟ್ಟಿಂಗ್ ಆಗುತ್ತೆ. ನೀವು ಎಲ್ಲಿ ಬೇಕಾ ಎತ್ತಿಟ್ಕೊಬೋದು. ಇದು ಎಷ್ಟು ಸ್ಟೆಪ್ ಬೇಕೋ ಅಷ್ಟು ಸ್ಟೆಪ್ ಸಹ ನೀವು ಮಾಡಿಸ್ಕೊಬೋದಾಗಿರುತ್ತೆ. ತುಂಬ ಸಿಂಪಲ್ಲು ಈಸಿ ವೇನಲ್ಲಿ ಇದನ್ನು ಫಿಟ್ಟಿಂಗ್ ಮಾಡ್ಬೋದು. ನೋಡ್ತಾ ಇದ್ದೀರಿ ನೀವು ಈ ವಿಡಿಯೋದಲ್ಲಿ. ಈ ಕೆಳಗಡೆ 2 ರಾಡ್ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ, ಈ ಲಾಸ್ಟ್ಗೊಂದು ಆ ಲಾಸ್ಟ್ಗೊಂದು. ಯಾಕಂದರೆ ಅದು ಎಕ್ಸ್ಪ್ಯಾಂಡ್ ಆಗಬಾರ್ದು ಅಂತ, ಒಂದೇ ಫಿಟ್ಟಿಂಗ್ ಹೈಟಿನಲ್ಲಿರಬೇಕು. ನಾನಿದು 5 ಫೀಟ್ ವಿಡ್ತ್ ಮಾಡಿಸಿದ್ದೀನಿ. ಹೈಟ್ ಬಂದು 4.5 ಫೀಟ್ ಮಾಡಿಸಿದ್ದೀನಿ. ಮತ್ತು ನಾನು ಈಚ್ ಸ್ಟೆಪ್ಪು 1 ಫೀಟ್ ಮಾಡಿಸಿದ್ದೀನಿ. ಮೇಲುಗಡೆ ಮಾತ್ರ 1.5 ಫೀಟ್, ಫಸ್ಟ್ ಸ್ಟೆಪ್ ಮಾತ್ರ 1.5 ಫೀಟ್ಗೆ ವಿಡ್ತ್ ಇಟ್ಕೊಂಡಿದ್ದೀನಿ. ಅಲ್ಲಿ ಯಾಕಂದರೆ ನಾವು ಲಕ್ಷ್ಮಿ ಫೋಟೋ ಕೂರಿಸ್ತೀವಿ, ಸ್ವಲ್ಪ ಸ್ಪೇಷಿಯಸ್ ಆಗಿರಲಿ, ಜೊತೆಗೆ ಅಲ್ಲಿ ನಮಗೆ ಕಂಫರ್ಟಾಗಿ ಫೋಟೋ ಆರಾಮಾಗಿ ಇಡೋ ಥರ ಇರಲಿ ಅನ್ನೋ ಉದ್ದೇಶದಿಂದ ಅದು ಮಾತ್ರ ಸ್ವಲ್ಪ ದೊಡ್ಡದಾಗಿ ಸೈಜ್ ಮಾಡಿಸಿದ್ದೀನಿ. ಈಗೆಲ್ಲ ನಾವು ಎಲ್ಲ ಒಂದು ಕಡೆಯಿಂದ ರಾಡ್ಸ್ ಸೇರಿಸ್ಕೊಂಡಿದ್ದಾದಮೇಲೆ ಎಲ್ಲ ರಾಡ್ಸ್ಗೂ ನಾವು ಅದನ್ನ ಬೈ ಹ್ಯಾಂಡೇ ನಾವು ಟೈಟ್ ಮಾಡ್ಕೊಬೋದು. ನೋಡಿ, ಈಗ ಅದ್ರ ಮೇಲೆ ಹಲಗೆ ಪೀಸಸ್ಸು ನಾನು ಜಸ್ಟ್ 1/4 ಇಂಚದು ಸೆಕೆಂಡ್ಸ್ ವುಡ್ಡು ಕೆ ಜಿ ಲೆಕ್ಕದಲ್ಲಿ ತೊಗೊಂಬಂದಿದ್ದೀನಿ. ಅದು ನಿಮಗೆ ಸಿಗುತ್ತೆ ಎಲ್ಲ ಕಡೆ ಇತ್ತೀಚಿನ ದಿನಗಳಲ್ಲಿ ಸೆಕೆಂಡ್ಸ್ ಸಿಗುತ್ತೆ, ರಿಯೂಸಬಲ್ಲು. ಇದಕ್ಕೆ ಸ್ಕ್ರೂಸು ವಿತ್ ಡೆಕಾಲಾಮ್ ಬಂದಿದೆ. ಕೆ ಜಿ ಅರೌಂಡ್ 55 ರುಪೀಸ್ ಟು 60 ರುಪೀಸು. ನನಗೆ ಈ ವುಡ್ಗೆಲ್ಲ ಅರೌಂಡ್ ಮ್ಯಾಕ್ಸಿಮಮ್ ಒಂದು 300 ರುಪೀಸ್ ಖರ್ಚಾಗಿರ್ಬೋದು 4 ಸ್ಟೆಪ್ಸ್ಗೂ. ಅದನ್ನು ನಾವು ಸ್ಕ್ರೂ ಫಿಟ್ಟಿಂಗು ಜಸ್ಟ್ ಸ್ಕ್ರೂ ಡ್ರೈವರ್ ತೊಗೊಂಡು ನಾವು ಅದು ಒಂದು ಸತಿ ಮಿಷಿನಲ್ಲಿ ಸ್ಕ್ರೂ ಹಾಕ್ಸ್ಕೊಂಡ್ರೆ ನೆಕ್ಸ್ಟಿಂದ ನಾವು ಜಸ್ಟ್ ಸ್ಕ್ರೂ ಫಿಟ್ಟಿಂಗ್ ಮಾಡಿದ್ರೆ ಸಾಕು. ಮಿಷಿನ್ ಸ್ಕ್ರೂಸು ಜಸ್ಟ್ ಸ್ಕ್ರೂ ಡ್ರೈವರ್ ತೊಗೊಂಡು ಸ್ಕ್ರೂ ಫಿಟ್ಟಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಜೊತೆಗೆ ಈ ಕಡೆಗೊಂದು ಸ್ಕ್ರೂ ಆ ಕಡೆಗೊಂದು ಸ್ಕ್ರೂ ಹಾಕಿದ್ದೀವಿ, ಯಾಕಂದರೆ ಹಲ್ಗೆ ಶೇಕ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಎಲ್ಲ ಸ್ಕ್ರೂಸು ಟೈಟ್ ಹಾಕ್ಕೊಬೇಕು. ಟೈಟ್ ಹಾಕ್ಕೊಂಡ್ರೆ ಆ ಕಡೆ ಶೇಕ್ ಆಗಿಲ್ಲ. ಮತ್ತು ನಾವೀಗ ಸೈಡ್ಸ್ಗೆ ಒಂದು ಪೇಪರ್ ಶೀಟ್ ಅಥವಾ ನೀವು ಬೇಕಾದ್ರೆ ಪಂಚ ಸಹ ಹಾಕ್ಕೊಬೋದು. ನನ್ನ ಮನೇಲಿ ಒಂದು ವೈಟ್ ಪೇಪರ್ ಶೀಟ್ ಇತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಈ ಸತಿ ಕ್ರಿಯೇಟಿವ್ ಆಗಿರಲಿ ಅಂದ್ಬಿಟ್ಟು ರಂಗೋಲಿ ಮ್ಯಾಟ್ನ ಪ್ರಿಂಟ್ ಹಾಕಿ ಇಟ್ಕೊಂಡಿದ್ದೀನಿ. ರಂಗೋಲಿ ಮ್ಯಾಟು ಬಿಸಿ ಗ್ರೀನ್ ವಿತ್ ಒಂದು ಡಾರ್ಕ್ ಗ್ರೀನ್ ಬಾರ್ಡರ್ ಇರುವಂಥ ರಂಗೋಲಿ ಮ್ಯಾಟು. ಅದನ್ನು ಸ್ಟೆಪ್ಸ್ ಮೇಲೆ ಕವರ್ ಮಾಡ್ತೀನಿ. ಕವರ್ ಮಾಡಿದ್ದಾದಮೇಲೆ ನೋಡಿ ಹೇಗಿದೆ ಅಂತ ತುಂಬ ಹೈಲೈಟಾಗಿ ಬಂದಿದೆ ನಮ್ಮ ಮನೇಲಿ ಈ ಸತಿ ವರಮಹಾಲಕ್ಷ್ಮಿ ಡೆಕೋರೇಷನ್ನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ. ಧನ್ಯವಾದಗಳು.